ಕಣ್ಮನ ಸೆಳೆದ ಸಕರಾಯಪಟ್ಟಣ ಗಣಪತಿಯ ವಿಸರ್ಜನಾ ಮೆರವಣಿಗೆ. ಓಂ ಗಜಾನನಾಯ ನಮಃ. ಓಂ ಲಂಬೋದರಾಯ ನಮಃ. ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಸಕರಾಯಪಟ್ಟಣ ವತಿಯಿಂದ ಗಣೇಶ ಚತುರ್ಥಿಯಂದು ಸಕರಾಯಪಟ್ಟಣದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ವಿಘ್ನೇಶ್ವರನನ್ನು ಇಂದು ವಿಸರ್ಜನೆ ಪ್ರಯುಕ್ತ ವಿಘ್ನೇಶ್ವರನನ್ನು ಅಲಂಕೃತ ಮಂಟಪದಲ್ಲಿ ಕೂರಿಸಿ ಸಕರಾಯಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಕೀಲು ಕುದುರೆ, ಆನೆ, ಡೊಳ್ಳು ಕುಣಿತ, ಕೇರಳದ ಚಂಡೆ ವಾದ್ಯಗಳು ಮೆರವಣಿಗೆಯ ಅಂದವನ್ನು ಹೆಚ್ಚಿಸಿದವು. ಅಬ್ಬರದ ಡಿಜೆ, ಕೋಲಾಟ ಹೀಗೆ 10 ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಮೆರಗು ನೀಡಿದವು.
ಮಹಾಗಣಪತಿ ಸೇವಾ ಸಮಿತಿ ಮಿಥುನ್ ಗೌಡ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಗಣೇಶನನ್ನು ಪ್ರತಿಷ್ಠಾಪಿಸಿದ್ದು, ಇಂದು ವಿಸರ್ಜನೆಯ ಪ್ರಯುಕ್ತ ಸಕರಾಯಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತಿದೆ. ತಡರಾತ್ರಿ 12 ಗಂಟೆಗೆ ಗಣೇಶನನ್ನು ಅಯ್ಯನಕೆರೆಗೆ ವಿಸರ್ಜಿಸಲಾಗುತ್ತದೆ ಎಂದು ಹೇಳಿದರು. ಇವತ್ತು ನಮ್ಮ ಸಕರಾಯಪಟ್ಟಣದಲ್ಲಿ ಏನು ಈ ಅದ್ದೂರಿ ಶೋಭಾಯಾತ್ರೆ ನಡೆದಿದೆ, ಇದು 3ನೇ ವರ್ಷದ ಹಿಂದೂ ಮಹಾಸಭಾ ಗಣಪತಿಯ ಅದ್ದೂರಿ ಶೋಭಾಯಾತ್ರೆ ಅಂತ ಹೇಳ್ಬೇಕಾದ್ರೆ, ಮುಂದಿನ ದಿನಗಳಲ್ಲಿ ಇದೇ ತರ ಯಾವುದೇ ತರಹದ ರಾಜಕೀಯ ಪಕ್ಷನ ಇಲ್ಲಿ ಯಾವ್ದು ಬದಿಗಿಟ್ಟು ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮ ಜಾಗೃತಕ್ಕೆ ಇದೊಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನನೇ ಸಂಭ್ರಮಾಚರಣೆ. ವಿಸರ್ಜನಾ ಕಾರ್ಯಕ್ರಮ ರಾತ್ರಿ 11 ಗಂಟೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೊಳದಲ್ಲಿ ವಿಸರ್ಜನೆ. ಕಳೆದ ವರ್ಷಕ್ಕಿಂತ ಈ ಬಾರಿ ತುಂಬಾ ಅದ್ದೂರಿಯಾಗಿ ನಡೆಸಬೇಕು ಅಂತ ಎಲ್ಲ ಹಿಂದೂ ಬಾಂಧವರು ಮತ್ತು ನಮ್ಮ ಬಜರಂಗದಳ ಸಂಘಟನೆಯ ದೃಷ್ಟಿಯಿಂದ ಈ ಸಲ ಅದ್ದೂರಿಯಾಗಿ ಮಾಡಬೇಕು ಅಂತ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಇದೇ ತರ ಅದ್ದೂರಿ ಮುಂದಿನ ದಿನಗಳಲ್ಲೂ ಮಾಡ್ತೀವಿ ಅಂತ ನನಗೆ ಸಂಬಂಧಿಸಿದೆ. ಇದೇ ಸತತವಾಗಿ ನಾವು 3ನೇ ವರ್ಷ ಗಣಪತಿ ಪ್ರತಿಷ್ಠಾಪಿದ್ದೀವಿ. ಈ ವರ್ಷ ನಾವು ಹಿಂದೂ ಮಹಾಗಣಪತಿ ಕಡೆಯಿಂದ ಈ ವರ್ಷ ನಾವು ತುಂಬಾ ಅದ್ಭುತವಾಗಿ ಮೆರವಣಿಗೆ ಮಾಡ್ತೀವಿ. ರಾಜಬೀದಿಗಳಲ್ಲಿ ಹೋಗಿ ನಾವು ಅಚ್ಚುಕಟ್ಟಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ಎಲ್ಲ ಗ್ರಾಮದ ಸದಸ್ಯರುಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲರೂ ಬಂದು ಒಗ್ಗೂಟಿ ಇದು ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಊರಿನ ಒಬ್ಬೊಬ್ಬ ಸದಸ್ಯರ ಸಮೇತ ನನಗೆ ತುಂಬಾ ಹೆಲ್ಪ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಊರಿನ ಗ್ರಾಮಸ್ಥರು ಮತ್ತು ಸುತ್ತಲಿನ ಗ್ರಾಮಸ್ಥರೇ ನನಗೆ ತುಂಬಾ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀವಿ. ಮತ್ತು ಹಿಂದೂ ಮಹಾಸಭಾ ಗಣಪತಿ ಕಡೆಯಿಂದನೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. 3ನೇ ವರ್ಷ ಹಿಂದೂ ಮಹಾ ಗಣಪತಿಯನ್ನು ಇಟ್ಟು ಅದ್ಭುತವಾಗಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು KM ರಸ್ತೆಯಿಂದ ಸ್ಟಾರ್ಟ್ ಆಗಿ ರಾಜಬೀದಿ ತನಕ ತಲುಪಿ ಆಮೇಲೆ ಇದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ಕೇರಳ ಭಾಗದಿಂದ ಎಲ್ಲ ತರಿಸಿದ್ದೀವಿ. ಚಂಡೆ ಹಾಗೂ ನೃತ್ಯ, DJ ಎಲ್ಲ ವ್ಯವಸ್ಥೆ ಇದೆ. ಈ ಸಂದರ್ಭದಲ್ಲಿ ಪಾದಮನೆ ದಿನೇಶ್, ಅರುಣ್, ನಿತಿನ್, ಸಂಜಯ್, ದೀಪಕ್, ನಾಗೇಗೌಡ, SR ಯೋಗೀಂದ್ರ, ಅರವಿಂದ್, SP ಲೋಕೇಶ್, ಚಂದ್ರು ಹುಲಿಕೆರೆ, ಭೀಮಂತ್ ಹಾಗೂ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಪದಾಧಿಕಾರಿಗಳು, ಬಜರಂಗ ದಳದ ಕಾರ್ಯಕರ್ತರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು, ಆರಕ್ಷಕ ಇಲಾಖೆಯವರು, ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು.